ಕೆ.ಸಿ.ಟಿ 2026 ಸ್ಟೆಪ್ ಬೈ ಸ್ಟೆಪ್ ಬ್ಲೂ ಪ್ರಿಂಟ್ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಬಹಳ ದಿನಗಳ ನಂತರ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ಏನಪ್ಪ ಬೆನಿಫಿಟ್ಸ್ ಅಂದರೆ ಕೆ.ಸಿ.ಟಿ ಕೌನ್ಸಿಲಿಂಗ್ ಬಗ್ಗೆ ಒಂದು ಬ್ರೀಫ್ ಐಡಿಯಾ ನಿಮಗೆ ಸಿಗ್ತದೆ. ಕೆ.ಸಿ.ಟಿ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕೆ.ಸಿ.ಟಿ ಕೌನ್ಸಿಲಿಂಗಿಂದ ಸೀಟ್ ಅಲಾಟ್ಮೆಂಟ್ ಆಗಿ ನಿಮಗೆ ಕಾಲೇಜಲ್ಲಿ ಅಡ್ಮಿಷನ್ ಆಗೋದವರೆಗೆ ಈ ಚಾನಲ್ನಲ್ಲಿ ಅಪ್ಡೇಟ್ ಇರುತ್ತೆ. ಸೊ ನಮ್ಮ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕೆ.ಸಿ.ಟಿ PCM ಮಾರ್ಕ್ಸ್ ಮತ್ತು PUC ಬೋರ್ಡ್ನ PCM ಮಾರ್ಕ್ಸನ್ನು ಈ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿರಿ. ಯಾಕಂದರೆ ನಿಮ್ಮ ರ್ಯಾಂಕನ್ನು ಪ್ರಿಡಿಕ್ಟ್ ಮಾಡೋಕ್ಕೆ ನಾವು ರಿಪ್ಲೈ ಮಾಡ್ತೀವಿ. ಅದೇ ರೀತಿ ಈ ವಿಡಿಯೋನ ಚಾಪ್ಟರ್ ವೈಸ್ ನಾವು ನೋಡ್ತಾ ಹೋದರೆ ಮೊದಲನೇದಾಗಿ ಕೆ.ಸಿ.ಟಿ ರಿಸಲ್ಟ್ ಮತ್ತು ರ್ಯಾಂಕ್. ಇನ್ನೇನು ಜೂನ್ 5ರ ಹೊತ್ತಿಗೆ ನಿಮ್ಮ ಕೆ.ಸಿ.ಟಿ ರ್ಯಾಂಕ್ ಬರುತ್ತೆ. ಅದಾದ ತಕ್ಷಣ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಅಂತ ಬರುತ್ತೆ. ನಿಮ್ಮ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಅದಾದ ನಂತರ ಆಪ್ಷನ್ ಎಂಟ್ರಿ ಪೋರ್ಟಲ್ ಅಂತ KA ವೆಬ್ಸೈಟಲ್ಲಿ ಓಪನ್ ಆಗುತ್ತೆ. ಸೊ ಈ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆಯ್ತಂದರೆ ನಾವು ನಿಮಗೆ ಅಪ್ಡೇಟ್ ಮಾಡ್ತೀವಿ. ಈ ವಿಡಿಯೋಕ್ಕೆ ಏನಾದರೂ 200ಕ್ಕಿಂತ ಜಾಸ್ತಿ ಲೈಕ್ಸ್ ಬಂದರೆ ಕೆ.ಸಿ.ಟಿ ಆಪ್ಷನ್ ಎಂಟ್ರಿ ಲೈವ್ ಡೆಮೋ ಬಗ್ಗೆ ವಿಡಿಯೋ ಮಾಡ್ತೀವಿ. ಅದಕ್ಕಾಗಿ ಈ ವಿಡಿಯೋನ ಎಲ್ಲರಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ. ಅದಾದ ತಕ್ಷಣ ಸೀಟ್ ಅಲಾಟ್ಮೆಂಟ್ ಆ್ಯಂಡ್ ದ 4 ಚಾಯ್ಸಸ್ ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. ಸೊ ಚಾಯ್ಸ್ಗಳನ್ನು ಕೊಡ್ತಾರೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3. ಈ ಚಾಯ್ಸ್ ಬಗ್ಗೆ ನಾವು ವಿಡಿಯೋನ ಮಾಡ್ತೀವಿ, ಅದರ ಅಪ್ಡೇಟನ್ನು ಕೊಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ KA ಫೀ ಪೇಮೆಂಟ್ ಅಂತ ಬರುತ್ತೆ. ಸೊ KA ವೆಬ್ಸೈಟಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದರೆ ಫೀ ಪೇಮೆಂಟ್ ಅಂತ ಬರುತ್ತೆ. ಸೊ ಫೀ ಪೇಮೆಂಟನ್ನು ಆನ್ಲೈನ್ ಮುಖಾಂತರ ನೀವು ತುಂಬಬಹುದು. ಅದೇ ರೀತಿಯಾಗಿ ಕ್ಯಾಂಪಸ್ ರಿಪೋರ್ಟಿಂಗ್ ಅಂತ ಬರುತ್ತೆ. ಸೊ ಕ್ಯಾಂಪಸ್ ರಿಪೋರ್ಟಿಂಗಲ್ಲಿ ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಮಾಡ್ತಾರೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ರೆ ಅಲ್ಲಿಗೆ ನಿಮ್ಮ ಅಡ್ಮಿಷನ್ಸ್ ಆದಂಗೆ. ಫೈನಲ್ ಆಗಿ KA ವೆಬ್ಸೈಟಲ್ಲಿ ಲಾಗಿನ್ ಆಗಿ ನಮಗೆ ಸಿಕ್ಕ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿವಿ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ಕೆ.ಸಿ.ಟಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿಯುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ.